ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. 5 ಮಾರ್ಕ್ಸ್ ಎಲ್ಲರೂ ಈಗ ಏನು ಯಾವುದನ್ನು ಮಾಡಬೇಕು, ಈಗ 4 ಕ್ವಶನ್ಸು ಬಟ್ ಸಿಲೆಬಸ್ ಹೆವಿ ಆಗಿದೆ. ಈಗ 4 ಕ್ವಶನ್ಸನ್ನು ಯಾವುದನ್ನು ಅಟೆಂಪ್ಟ್ ಮಾಡಬೇಕು ಅಂತ ಎಲ್ಲರೂ ಈಗ ಸ್ಟಡಿ ಮಾಡ್ತಾನೇ ಇದ್ದೀರಾ. ಈಗ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ಈಗ ಕ್ವಶನ್ ಬರುತ್ತೆ, ಹೌದಾ. ಈಗ ಫಸ್ಟ್ ನಿಮಗೆ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ 1 and 2 ಮಾರ್ಕ್ಸ್ ಇದೆ. 1 and 2 ಮಾರ್ಕ್ಸ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈಗ 5 ಮಾರ್ಕ್ಸ್ ಕ್ವಶನ್ನು 5 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಫಸ್ಟ್ 2 ಕ್ವಶನ್ನು ತೇರಿ ಪಾರ್ಟ್ ಬರುತ್ತೆ. ತೇರಿ ಅಂತಂದರೆ ಫಸ್ಟ್ ಆರ್ಗನೈಜೇಷನ್ ಆಫ್ ಡೇಟಾ ಅಲ್ಲಿ ಒಂದು ತೇರಿ, ಮತ್ತು ಸ್ಟಾರ್ಟಿಂಗ್ ನಿಮಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಒಂದು ತೇರಿ. ಫಸ್ಟ್ ಪಾರ್ಟಲ್ಲಿ ಇಂಟ್ರೊಡಕ್ಷನ್ ಥಿಯರಿಯಲ್ಲಿ ಫಂಕ್ಷನ್ಸ್ ಇರ್ಬೋದು, ಲಿಮಿಟೇಷನ್ಸ್ ಇರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೆ. ಅದನ್ನು 5 ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು 5 ಮಾರ್ಕ್ಸ್ನ ಈಸಿಯಾಗಿ ತೆಗಿಬೋದು. ಓಕೆ, ನೀವು ಅದನ್ನು 5 ಬರೀ ಮೆನ್ಷನ್ ಮಾಡಿದರೆ ಸಾಕು, ಎಕ್ಸ್ಪ್ಲನೇಷನ್ನು ಬೇಡ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಆರ್ಗನೈಜೇಷನ್ ಆಫ್ ಡೇಟಲ್ಲೂ ಕೂಡ ಸ್ಯಾಂಪ್ಲಿಂಗ್, ಡಿಫೈನ್ ಸ್ಯಾಂಪ್ಲಿಂಗ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಕೇಳ್ಬೋದು. ಅಥವಾ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ, ಮೆನ್ಷನ್ ದ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಅಂತಲೂ ಅಲ್ಲಿ ಕೇಳ್ಬೋದು. ಓಕೆ, ಈಗ ಬಂದುಬಿಟ್ಟು ಥರ್ಡ್ ಕ್ವಶನ್ ಯಾವುದಿರುತ್ತೆ ಅಂತ ನೋಡಿ. ಇಲ್ಲಿ ಥರ್ಡ್ ಕ್ವಶನ್ ನಿಮಗೆ ಕಂಪಲ್ಸರಿ ಟ್ಯಾಲಿ ಬಾರು, ಹೌದಾ. ಈ ಟ್ಯಾಲಿ ಬಾರದ್ದೊಂದು ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದರೆ, ಅದೆರಡು ಕ್ವಶನ್ ಇದೊಂದು ಕ್ವಶನ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಕೂಡ ಅಲ್ಲಿ ಈಸಿ ಆಗಿಬಿಡುತ್ತೆ ನಿಮಗೆ. ಟ್ಯಾಲಿ ಬಾರ್ ಕ್ವಶನ್ನು ಎಷ್ಟು ಎಲ್ಲರೂ ಆಲ್ಮೋಸ್ಟ್ ಈಗ ಫಸ್ಟ್ ಯೂನಿಟ್ ಟೆಸ್ಟು ಮಿಡ್ ಟರ್ಮಲ್ಲೂ ಕೂಡ ಅದನ್ನು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀರಾ ಇವಾಗ, ಹೌದಾ. ನಾನು ಇವಾಗಿಲ್ಲಿ ನಿಮಗೊಂದು ಟ್ಯಾಲಿ ಬಾರ್ ಕ್ವಶನನ್ನು ತೋರಿಸ್ಕೊಡ್ತೀನಿ ನೋಡಿ, ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಓಕೆ, ಈಗ ಟ್ಯಾಲಿ ಬಾರ್ ಕ್ವಶನನ್ನು ನೋಡೋಣ. ಒಂದು ಯಾವುದಾದ್ರೂ ನಾನು ತಗೊಳ್ತೀನಿ ಇಲ್ಲಿ. ಬ್ಲ್ಯಾಂಕ್ ಟೇಬಲ್ಲು ನಿಮಗೆ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ ಇಲ್ಲಿ. ಆಮೇಲೆ ಟ್ಯಾಲಿ ಬಾರ್ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮಗೆ ಕಂಪಲ್ಸರಿ ಕ್ಲಾಸ್ ಇಂಟರ್ವಲ್ನ ಕೊಟ್ಟೇ ಬಿಡ್ತಾರಲ್ಲಿ ಎಕ್ಸಾಮಲ್ಲಿ. ಯಾವುದು ತೊಗೋಬೇಕು, 5 ಆ್ಯಸ್ ಅ ವಿಡ್ತ್ ಅವರ 10 ಆ್ಯಸ್ ಅ ವಿಡ್ತ್ ಅಂತ ನಿಮಗೆ ಕಂಪಲ್ಸರಿಯಲ್ಲಿ ಕೊಟ್ಬಿಡ್ತಾರೆ ಅವರು. ಈಗ ಇದೇ ಒಂದು ಸಮ್ನ ತೊಗೊಂಡಾಗ ನಾವು ಅಲ್ಲಿ ಫಾಲೋಯಿಂಗ್ ಆರ್ ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಅ ಸರ್ಟನ್ ಟೆಸ್ಟ್, ಪ್ರಿಪೇರ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಅನ್ ಇಂಟರ್ವಲ್ ಆಫ್ 10 ಮಾರ್ಕ್ಸ್ ಈಚ್ ಯೂಸಿಂಗ್ ಅ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಈಗ 5-10 ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಾಗ ಮಾಡಿದಾಯಿತು. ಮೊದಲು ಕ್ಲಾಸ್ ಇಂಟರ್ವಲ್ ಕೊಡಲಿಲ್ದಾಗ ಹೆಂಗೆ ಮಾಡೋದು ಅಂತ ಅಂದರೆ, ನಿಮಗೆ ಇಲ್ಲಿ ಸಿಂಗಲ್ ಡಿಸ್ಕ್ರೀಟ್ ಕೇಸ್ ಇದ್ದಾಗೂ ಕೂಡ ನೀವಲ್ಲಿ 1 2 3 0 1 2 3 ಅಂತ ತಗೊಂಡ್ಬಿಟ್ಟು ಕೂಡ ಅಲ್ಲಿ ಮಾಡ್ಕೊಳ್ಬೋದು. ಈಗ ನೋಡಿ ಇಲ್ಲಿ, ಈಗ ನೋಡಿ ಇಲ್ಲಿ. ಈಗ ಈ ಸಮ್ ಎಕ್ಸಾಂಪಲ್ 2 ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ವರ್ಕಿಂಗ್ ಇನ್ 20 ಡಿಫ್ರೆಂಟ್ ಕಾಲೇಜಸ್ ವಾಸ್ ರೆಕಾರ್ಡೆಡ್ ಆ್ಯಸ್ ಬಿಲೋ ಅಂತ ಕೊಟ್ಟಾಗ ಅಲ್ಲಿ ಸ್ಮಾಲೆಸ್ಟ್ ಯಾವುದು ಮತ್ತು ಹೈಯೆಸ್ಟ್ ಯಾವುದು ಅಂತ ನೋಡ್ಕೊಂಡು ಬಿಡ್ತೀರಾ. ಇಲ್ಲಿ ಇನ್ನೊಂದು ಕ್ವಶನ್ ನೋಡಿ ಇಲ್ಲಿ. ಇನ್ ಅ ಸರ್ವೆ ಆಫ್ 40 ಫ್ಯಾಮಿಲೀಸ್ ಇನ್ ಅ ಸರ್ಟನ್ ಲೊಕ್ಯಾಲಿಟಿ, ದ ನಂಬರ್ ಆಫ್ ಚಿಲ್ಡ್ರನ್ ಪರ್ ಫ್ಯಾಮಿಲಿ ವಾಸ್ ರೆಕಾರ್ಡೆಡ್ ಆ್ಯಂಡ್ ದ ಫಾಲೋಯಿಂಗ್ ಡೇಟಾ ವೇರ್ ಆಬ್ಟೈನ್ಡ್. ನೀವು ಯಾವುದನ್ನೇ ತಗೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ಇದು ಹೈಯೆಸ್ಟ್ ಎಷ್ಟು ಅಂತ ನೋಡ್ತೀರಾ. ಹೈಯೆಸ್ಟ್ ಎಷ್ಟಿದೆ ಇದರಲ್ಲಿ? ಹೈಯೆಸ್ಟ್ ವ್ಯಾಲ್ಯೂ 6 ಇದೆ. ಲೋಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 0 ಇದೆ. ಲೋಯೆಸ್ಟ್ ವ್ಯಾಲ್ಯೂ 0 ಇದ್ದಾಗ ಮತ್ತು ಹೈಯೆಸ್ಟ್ ವ್ಯಾಲ್ಯೂ 6 ಇದ್ದಾಗ
ನಿಮಗೇನಾಗುತ್ತೆ ಇಲ್ಲಿ ಇದು ಡಿಸ್ಕ್ರೀಟ್ ಕೇಸ್ ಆಗುತ್ತೆ. ಅಂದರೆ ಇದರಲ್ಲಿ ನೀವು 0 1 2 3 ಅಂತ ತೊಗೊಂಡ್ಬಿಡ್ಬೋದು. ಇದರ ಕ್ಲಾಸ್ ಇಂಟರ್ವಲ್ ತೊಗೊಳ್ಳೋದೇ ಇಲ್ಲ ನೀವು ಇಲ್ಲಿ. ಓಕೆ, ಇಲ್ಲಿ 0 1 2 3 4 5 6 ಅಂತ ನೀವೇನು ಮಾಡ್ತೀರಾ, ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ತೊಗೊಂಡ್ಬಿಡ್ತೀರಾ. ಈಗ ಟ್ಯಾಲಿ ಬಾರ್ ಹಾಕ್ತಾ ಹೋಗ್ತೀರಾ. ಈಗ 0, ಈಗ ಫಸ್ಟ್ 1 ಅಂತಿದೆ, ಹೌದಾ? 1 ಇದ್ದಲ್ಲೇ 1 ಟ್ಯಾಲಿ ಬಾರ್ ತೊಗೊಳ್ತೀರಾ. ಅಲ್ಲಿ ನಾನು ಎಷ್ಟೋ ಸತಿ ಎಕ್ಸಾಮ್ ಡ್ಯೂಟಿ ಮಾಡುವಾಗ ಅದು ನೋಡ್ತೀನಿ. ಹೆಂಗೆ ಮಾಡ್ತಿರ್ತಾರೆ ಅಂದರೆ, ಫಸ್ಟ್ 1 ನೆನೆಸ್ಕೊಂಡ್ಬಿಟ್ಟು ಅಷ್ಟೇ ಟ್ಯಾಲಿ ಬಾರ್ ಹಾಕೋದು, 0 ನೆನೆಸ್ಬಿಟ್ಟು ಟ್ಯಾಲಿ ಬಾರ್ ಹಾಕೋದು. ಆ ರೀತಿ ಮಾಡಬೇಡಿ, ನಿಮಗೆ ಕನ್ಫ್ಯೂಷನ್ ಆಗುತ್ತದು, ಕ್ಯಾಲ್ಕುಲೇಷನ್ನು ರಾಂಗ್ ಆಗೋ ಚಾನ್ಸಸ್ ಇದೆ. 1 ಫಸ್ಟ್ ಏನು ಮಾಡ್ತೀರಾ, 1 ಟ್ಯಾಲಿ ಬಾರ್ ಹಾಕ್ಕೊಂಡ್ಬಿಡ್ತೀರಾ. ನೆಕ್ಸ್ಟ್ 0ನ ಟ್ಯಾಲಿ ಬಾರ್ ಹಾಕ್ತೀರಾ. ಅದೇ ರೀತಿ 3ನ ಟ್ಯಾಲಿ ಬಾರ್ 1 ತೊಗೊಳ್ತೀರಿ. ಸೆಕೆಂಡ್ 2 1 ಟ್ಯಾಲಿ ಬಾರ್ ತೊಗೊಳ್ತೀರಿ. ಮತ್ತೆ 1 ಅಂತ ಬಂದಾಗ ಹಿಂಗೆ 1 ಅಂತ ತೊಗೊಳ್ತೀರಿ. 5 6 2 2 2 2 1 0 3 4 3 4 2 1 2 1 6 3 6 3 2 1 2 ಅಂತ ಮತ್ತೆ ನೋಡಿ. ಈಗ 4ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಈಗ ನಿಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು 1ಅನ್ನು ಈ ರೀತಿ ತೊಗೊಂಡ್ಬಿಟ್ರೆ, ಈಗ 1 ಟ್ಯಾಲಿ ಬಾರ್ನ ಅಡ್ಡಾಗಿ ತೊಗೊಳ್ತೀರಾ, ಹಾರಿಜಾಂಟಲಾಗಿ ತೊಗೊಳ್ತೀರಾ. ಅಂದರೆ ಇದು 4ನ ವರ್ಟಿಕಲ್ ಆಗಿ ತೊಗೊಂಡ್ಬಿಟ್ಟು 1 ಹಾರಿಜಾಂಟಲ್ ತೊಗೊಂಡಾಗ ಅಲ್ಲಿ 5 ಫಿಕ್ಸ್ ಆಗುತ್ತೆ. ಇದೇ ರೀತಿ ನೀವು ಟ್ಯಾಲಿ ಬಾರ್ನ ಹಾಕ್ತಾ ಹೋಗಿ ಲಾಸ್ಟಿಗೆ ಏನು ಮಾಡ್ತೀರಾ, ಟೋಟಲ್ ಎಷ್ಟು ಟ್ಯಾಲಿ ಬಾರ್ ಆಗುತ್ತೆ, 0ದೆಷ್ಟು 3, 1ದೆಷ್ಟು 7, ನೆಕ್ಸ್ಟ್ದು 10. ಈ ರೀತಿ ನೀವು ಕ್ಯಾಲ್ಕುಲೇಷನ್, ಈಗ 10 ಅಂದಾಗ ಮತ್ತೆ ಹಿಂಗೆ ಬರುತ್ತೆ ನಿಮಗಿಲ್ಲಿ. ಮತ್ತೆ ನೋಡಿ, ಇಲ್ಲಿ 5 + 3 ಈಸಿಯಾಗಿ ನೀವು ಏನು ಮಾಡ್ಕೋಬೋದು ಅಂತಂದರೆ, ಎಣಿಸ್ಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಇದು 8 ಅಂತ ಹೇಳಿಬಿಟ್ಟು ನೀವು ತೊಗೊಂಡಾಗಲ್ಲಿ ಇಲ್ಲಿ ಫ್ರೀಕ್ವೆನ್ಸಿ, ಇದು ಟ್ಯಾಲೀಸ್ ಅಥವಾ ಟ್ಯಾಲಿ ಬಾರ್ಸ್. ಓಕೆ, ತೊಗೊಂಡ್ಬಿಟ್ಟು ಟೋಟಲ್ ತೊಗೊಂಡಾಗ ನಿಮ್ಗೆ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ ಎಷ್ಟಿರುತ್ತಲ್ಲ 40, ಅದು ಟೋಟಲ್ಲು 40 ಬರಬೇಕು ನಿಮಗಲ್ಲೇ. ಈಗ ಇನ್ನೊಂದು ಒಂದೊಂದು ಸತಿ ಏನು ಮಾಡ್ತೀರಾ, ಟೋಟಲ್ 40 ಬರುತ್ತೆ. ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಏನಾದರೂ ಇಲ್ಲಿ 4 ಬಂದುಬಿಟ್ಟು ಇಲ್ಲಿ 6 ಬಂದಿರುತ್ತೆ. ಬಟ್ ಟೋಟಲ್ ನಂದು ಕರೆಕ್ಟ್ ಇದೆ ಅಲ್ಲ ಮೇಡಮ್ ಅಂತ ಕ್ಲಾಸಲ್ಲಿ ಯಾವಾಗಲೂ ಕೇಳ್ತಾನೆ ಇರ್ತೀರಾ. ಮೇಡಮ್ ನನ್ನ ಟೋಟಲ್ 40 ಬಂದಿದೆ, ನಂದು ಹಂಗಂದರೆ ಟ್ಯಾಲಿ ಬಾರ್ ಕರೆಕ್ಟ್ ಆಗಿದೆ. ಇಲ್ಲ, ಯಾಕಂದರೆ ನಾವು ನೋಡಿ ಮಾರ್ಕ್ಸ್ ಹಾಕ್ತಾ ಇರೋದು ಇಲ್ಲಿ ನೋಡಿಬಿಟ್ಟು ಇದು ಕರೆಕ್ಟಾಗಿರ್ಬೇಕು ನಮಗೆ. ಈ ಸೀರೀಸ್ ಏನಿದೆ ಅಲ್ಲ, ಅದು ಕರೆಕ್ಟಾಗಿದ್ದರೆ ಮಾತ್ರ ಅಲ್ಲಿ ಟ್ಯಾಲಿ ಬಾರು ಕರೆಕ್ಟಾಗಿರುತ್ತೆ. ದೆನ್ ಯು ಆರ್ ಗೆಟಿಂಗ್ ಆ್ಯಸ್ ಅ ಫುಲ್ 5 ಮಾರ್ಕ್ಸಲ್ಲಿ, ಅದು ಫುಲ್ಲು 5 ಮಾರ್ಕ್ಸು ಬರುತ್ತಲ್ಲಿ. ಓಕೆ, ಇದು ನಿಮಗೇನೈತಿ, ಡಿಸ್ಕ್ರೀಟ್ ಕೇಸ್ ಇದ್ದಾಗ, ಅಂದರೆ ಸ್ಮಾಲೆಸ್ಟು ಮತ್ತು ಹೈಯೆಸ್ಟು ವೆರಿ ನಿಯರ್ ವ್ಯಾಲ್ಯೂಸ್ ಇದ್ದಾಗ ನೀವೇನು ಮಾಡ್ತೀರಾ, ಇಲ್ಲಿ ಈ ರೀತಿಯಾಗಿ ತಗೊಳ್ತೀರಾ. ಈಗ ಕ್ಲಾಸ್ ಇಂಟರ್ವಲ್ ಬಂದುಬಿಟ್ಟು ಇದಕ್ಕೆ ನೋಡಿಲಿ, ಓಪನ್ ಎಂಡ್ ಕ್ಲಾಸ್ ಅಂತಂದರೆ ಲೆಸ್ ದ್ಯಾನು ಮತ್ತು ಮೋರ್ ದ್ಯಾನ್ ಅಂತ, ಲಾಸ್ಟಿಗೆ ಲೆಸ್ ದ್ಯಾನ್ 20 ಮೋರ್ ದ್ಯಾನ್ 60 ಅಂತ ತಗೊಳ್ತೀರಾ. ಒಂದೊಂದು ಸತಿ ಓಪನ್ ಎಂಡ್ ಕ್ಲಾಸಸ್ ಅಂತ ಕೊಟ್ಬಿಟ್ಟು, ಈಗ 60 ಅಬೋವ್ 80 90 ಇರ್ಬೋದು. ಆವಾಗ ನಾವೇನು ಮಾಡ್ತೀವಿ, 60 ಅಂತ ತೊಗೊಂಡ್ಬಿಡ್ತೀವಿ, ಅಬೋವ್ 60 ಅಂತ. ಇಲ್ಲಿ ನೋಡಿ, ಲೆಟ್ ಅಸ್ ಕನ್ಸಿಡರ್ ದ ವೇಟ್ಸ್ ಇನ್ kg ಆಫ್ 50 ಸ್ಟೂಡೆಂಟ್ಸ್ ಆಫ್ ಅ ಕಾಲೇಜ್. ಹೌದಾ, 50 ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು, 64. ಲೋಯೆಸ್ಟ್ ವ್ಯಾಲ್ಯೂ ಎಷ್ಟು, 32. Then it is the total difference is the range is a 32. Then they used as a number of classes for the Sturges rule ಯೂಸ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಎಷ್ಟು ಕ್ಲಾಸಸ್ ಬರ್ಬೋದು, 7 ಕ್ಲಾಸಸ್ ಬರ್ಬೋದು. 32 ಡಿವೈಡ್ ಬೈ 7 ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಆಸ್ ಅ 5 ಅಪ್ರಾಕ್ಸಿಮೇಟ್ಲಿ. ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ 5 ಆಸ್ ಅ ವಿಡ್ತ್. ಬಟ್ ನಿಮ್ಗೆ ಇಲ್ಲೇನೈತಿ, ಫೈನಲ್ ಎಕ್ಸಾಮ್ ಯೂಸ್ವಲಿ ನಂದು ಈಗ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು 20 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಯೂಸ್ವಲಿ ಏನು ಮಾಡ್ತಾರೆ ಅಂತಂದರೆ ಕ್ಲಾಸ್ ಇಂಟರ್ವಲ್ ಕೊಟ್ಬಿಡ್ತಾರೆ. ಯಾಕಂದರೆ ಸ್ಟ್ರೆಚಸ್ ರೂಲ್ ನೀವು ಲಾಗರಿಥಮ್ ನೋಡಿಕೊಂಡು ತೊಗೊಳೋದು 5 ಮಾರ್ಕ್ಸ್ಗೆ ಇದು ತುಂಬಾ ಆಗಿಬಿಡುತ್ತೆ, ಟೈಮ್ ತೊಗೊಳುತ್ತೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾರಂತಂದರೆ ನಿಮಗೆ ಫುಲ್ 5 ಮಾರ್ಕ್ಸು ಬರಬೇಕಂತಂದ್ರಲ್ಲಿ ಅದು ಸ್ಟ್ರೆಚಸ್ ರೂಲು ಅದೆಲ್ಲ ನೋಡೋದಿಲ್ಲ. 5 ಆ್ಯಸ್ ಅ ವಿಡ್ತ್ ಆ್ಯಂಡ್ 10 ಆ್ಯಸ್ ಅ ವಿಡ್ತ್. ಇದೇ ಸಮ್ಗೆ ಈಗ ನಿಮ್ಗೆ 5 ಆ್ಯಸ್ ಅ ವಿಡ್ತ್ ಅಂತಲೂ ಕೊಟ್ಬಿಡ್ಬೋದು.
ಈಗ ನೀವೇನು ಮಾಡ್ತೀರಾ, ಇಲ್ಲಿ ಕ್ಲಾಸ್ ಇಂಟರ್ವಲ್ ಅಂತ ತೊಗೊಳ್ತೀರಾ. 5 ಆ್ಯಸ್ ಅ ವಿಡ್ತ್ ಅಂತಿದೆ. ಲೋಯೆಸ್ಟ್ ಎಷ್ಟಿದೆ ಇಲ್ಲಿ? ಲೋಯೆಸ್ಟ್ 32 ಇದೆ. ಹೈಯೆಸ್ಟ್ ಎಷ್ಟಿದೆ? 64 ಇದೆ. ಲೋಯೆಸ್ಟ್ ವ್ಯಾಲ್ಯೂ 32 ಇದ್ದಾಗ ನೀವೇನು ಮಾಡ್ತೀರಾ, ಇಲ್ಲಿ 32 ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ವೇಸ್ ವೆನ್ ಯು ಆರ್ ಟೇಕಿಂಗ್ ಅ ಕ್ಲಾಸ್ ಇಂಟರ್ವಲ್ಸ್, you have to take it like that. Usually 5 multiple ತೊಗೊಳ್ತೀರಾ. ಈಗ 30 to 35, 35 to 40, 40 to 45. ಯಾವುದು ಎಷ್ಟು ಹೈಯೆಸ್ಟ್ ಎಷ್ಟು ವ್ಯಾಲ್ಯೂ? 64 ಅಲ್ಲ. 64 ಬರೋವರೆಗೂ 45 to 50, 50 to 55, 55 to 60 and 60 to 65. Just you observe, the lowest value 30 is included and 64 is included also in this values. Okay, ಈಗ ಇನ್ನೂ ಒಂದು ನಿಮಗೆ ಕನ್ಫ್ಯೂಷನ್ ಏನಂತಂದರೆ, ಓಕೆ ಇನ್ನೊಂದು ಹೇಳ್ತೀನಿ ನಾನು ಇಲ್ಲಿ ತೊಗೊಳ್ಳುವಾಗ ನಿಮಗೆ. ಇದೇ ಸಮ್ಮನ್ನು ತೊಗೊಳ್ತಾ ಹೋಗ್ತೀನಿ. 5 ಆ್ಯಸ್ ಅ ವಿಡ್ತ್ ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಈ ಸಮ್ಸ್ನ 30ಇಂದ ಸ್ಟಾರ್ಟ್ ಮಾಡಿ ನೀವು 65ಗೆ ಇಲ್ಲಿ ತೊಗೊಳ್ತೀರಾ. ಆಮೇಲೆ ಇನ್ಕ್ಲೂಸಿವ್ ತೊಗೋಬೇಕಾ ಎಕ್ಸ್ಕ್ಲೂಸಿವ್ ತೊಗೋಬೇಕಾ ಮೇಡಮ್ ಅಂತ ಬರುತ್ತೆ ಕ್ವಶನ್ನು. ಇದನ್ನು ಕೂಡ ಎಷ್ಟೋ ಮಂದಿ ಎಲ್ಲ ಈಸಿಯಾಗಿದ್ದರೂ ಕೂಡ ಅಲ್ಲಿ ರಾಂಗ್ ಮಾಡ್ತೀರಾ. ಯಾವಾಗಲೂ ಅವ್ರು ಏನು ಕೊಟ್ಟಿಲ್ಲ ಅಂತಂದರೆ, ಮೆನ್ಷನ್ ಮಾಡಿಲ್ಲ ಅಂತಂದರೆ ನೀವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮಾತ್ರ ಅಲ್ಲಿ ತೊಗೊಳ್ಬೇಕು. ಎಕ್ಸ್ಕ್ಲೂಸಿವೇ ತೊಗೊಳ್ಬೇಕಲ್ಲಿ. ಅವರು ಇನ್ಕ್ಲೂಸಿವ್ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ನೀವೇನು ಮಾಡ್ತೀರಿ, 30 to 34, ನೆಕ್ಸ್ಟ್ 35 to 39 ಈ ರೀತಿ ತೊಗೊಳ್ತೀರಾ ಇನ್ಕ್ಲೂಸಿವ್ನ. ಬಟ್ ಯೂಶ್ವಲಿ ವೆನ್ ಯು ಆರ್ ಟೇಕಿಂಗ್ ಅಲ್ಲ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ನೇ ತೊಗೊಳ್ಬೇಕಿಲ್ಲ. ಈಗ ಫಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಈಗ 62. ಓಕೆ, 62 ಎಲ್ಲಿ ಬರುತ್ತೆ? ಇಲ್ಲಿ 1 tally bar. Sorry, 42 first. 42 1 tally bar. 62 is the second tally bar. 46 it comes in this side. 54, okay, one more tally bar. 41, okay. 37, okay. 54, okay. 44, okay. 32, ಓಕೆ. ನಾನು ಇಲ್ಲಿ ಟ್ಯಾಲಿ ಬಾರ್ ಎಲ್ಲನೂ ಹಾಕ್ತಾ ಇಲ್ಲ, ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. 32 ಆಯಿತಾ. 45 ಬಂದಾಗ 45 ಇಲ್ಲಿ ಹಾಕ್ತೀರಾ ಅಥವಾ ಇಲ್ಲಿ ಹಾಕ್ತೀರಾ? 45 ಈಸ್ ಕಂಪ್ಲೀಟೆಡ್ ಹಿಯರ್. ಅಪ್ ಟು 40 to 44 you have to put it here. 45 when it starts na, that you have to put it as a next you have to take a 1 tally bar. The same way 50 ಅಂತ ಬಂದಾಗ 50 ಇಲ್ಲಿಗೆ ತೊಗೊಳ್ಳಲ್ಲ, ನೆಕ್ಸ್ಟ್ ವ್ಯಾಲ್ಯೂನೇ ನೀವು 50 ಅಂತ ತೊಗೊಳ್ತೀರಾ. ಈ ರೀತಿ ಟ್ಯಾಲಿ ಬಾರ್ ಆಮೇಲೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಫ್ರೀಕ್ವೆನ್ಸೀಸ್ ವ್ಯಾಲ್ಯೂಸನ್ನು ತೊಗೊಳ್ತೀರಾ. ದೆನ್ ಯು ಆರ್ ಟೇಕಿಂಗ್ ಆಸ್ ಅ ಟೋಟಲ್ ಆಫ್ ದ್ಯಾಟ್. ದೆನ್ ಇಟ್ ಬಿಕಮ್ಸ್ ಅ ಟೋಟಲ್ ಹೌ ಮೆನಿ? 50. ಟೋಟಲ್ ಈಸ್ ಅ 50 ವ್ಯಾಲ್ಯೂಸ್. ಓಕೆ, ಈ ರೀತಿ ನೀವು ಅಲ್ಲಿ ನೋಡಿಬಿಟ್ಟು ವ್ಯಾಲ್ಯೂ ನೋಡಿಬಿಟ್ಟು ಎಲ್ಲಿ ಬರುತ್ತಲ್ಲ ಅಲ್ಲಿ ಹಾಕ್ತಾ ಹೋಗಬೇಕು. ದಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್. ಒಂದೊಂದು ಸತಿ 42 ಇದೆ, 42 ಎಷ್ಟು ಎಲ್ಲಿ ಬರುತ್ತೆ? 44 ಈ ರೀತಿ ಏನೋ ಎಣಿಸಿ ಹಾಕ್ತೀರಾ ನೀವು, ಅದೆಲ್ಲ ಸರಿಯಾಗಲ್ಲ. ಒಂದು ವ್ಯಾಲ್ಯೂ ನೋಡಿ ಇಲ್ಲಿ ಟ್ಯಾಲಿ ಬಾರ್ ಹಾಕಿ, ಬೇಕಂದರೆ ಇಲ್ಲಿ ಟಿಕ್ ಮಾಡ್ಕೊಂಡ್ಬಿಡಿ. ನೀವು ಯಾವುದು ಎಲ್ಲೆಲ್ಲಿ ಟ್ಯಾಲಿ ಬಾರ್ ಹಾಕ್ತಾ ಹೋಗ್ತಿರಲ್ಲ ಅಲ್ಲಿ ಟಿಕ್ ಮಾಡ್ತಾ ಹೋಗ್ಬಿಡಿ. ಓಕೆ, ಹಾಂ, ಇದು ಟ್ಯಾಲಿ ಬಾರ್ದು ಪ್ರೊಸೀಜರ್ ನಿಮಗೆ. ಮತ್ತು ಇದರಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಮತ್ತು ಇದರಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟು. 1 ಮಾರ್ಕ್ 2 ಮಾರ್ಕ್ಸು ಯಾಕಂತಂದರೆ ಇಲ್ಲಿ ಮಿಡ್ ಪಾಯಿಂಟ್ ಏನು, ಇನ್ಕ್ಲೂಸಿವು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸು, ಇದೆಲ್ಲ ಸ್ಮಾಲ್ ಡೆಫಿನಿಷನ್ಸ್ ಬರುತ್ತೆ ಇಲ್ಲಿ. ಆ ಡೆಫಿನಿಷನ್ಸ್ನ 1 ಮಾರ್ಕಲ್ಲಿ ಕೇಳ್ತಾರೆ. ಮಿಡ್ ಪಾಯಿಂಟು ಇಲ್ಲಿ ನೋಡಿ, ಇಲ್ಲಿ ಇದು ಬರುತ್ತಲ್ಲ, less than cumulative frequency, more than cumulative frequency, what is the width of the class, and what is a midpoint, and what is a open end classes, correction factor, exclusive, inclusive, class limits, class. These all very very important part. ಯಾಕಂದರೆ ಇದರಲ್ಲಿ ಒಂದಾದರೂ ಕ್ವಶನ್ ನಿಮಗೆ ಅಲ್ಲಿ 1 ಮಾರ್ಕಲ್ಲಿ ಇದಕ್ಕೆ ರಿಲೇಟೆಡ್ ಅದನ್ನು ಒಂದು ಕ್ವಶನ್ನು ಕೇಳ್ತಾರೆ. Okay students, thank you for watching the video.
subscribe, like and comment the video.